ಕೊಲೆ ಯತ್ನ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ರೌಡಿ ಪರೇಡ್ನ್ನು ಇಲ್ಲಿನ ಕಾರವಾರ ರಸ್ತೆಯ ಹಳೆಯ ಸ್ಯಾಟ್ ಮೈದಾನದಲ್ಲಿ ಮಾಡಲಾಯಿತು. ಇದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಎನ್. ಶಶಿಕುಮಾರ್, ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಕಳೆದ 2 ವರ್ಷದಲ್ಲಿ 230ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳಾಗಿವೆ. ಹಳೆಯ ವೈಷಮ್ಯ, ಹಣಕಾಸಿನ ವಿಷಯ, ಕೌಟುಂಬಿಕ ಹಿನ್ನೆಲೆಯಲ್ಲಿ ಕೊಲೆ ಯತ್ನ ನಡೆದಿದೆ. ಈ ಕೃತ್ಯದಲ್ಲಿ ಹೊಸದಾಗಿ ಅಪರಾಧ ಮಾಡಿದವರೇ ಹೆಚ್ಚಾಗಿದ್ದಾರೆ. ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಕೃತ್ಯಗಳಿಗೆ ಸಂಬಂಧಿಸಿದಂತೆ 900ಕ್ಕೂ ಹೆಚ್ಚು ಜನರನ್ನು ಗುರುತಿಸಲಾಗಿದೆ. ಅದರಲ್ಲಿ ಕೆಲಸವನ್ನು ಬಂಧಿಸಲಾಗಿದೆ, ಮತ್ತೆ ಕೆಲವರನ್ನು ಬಂಧಿಸಬೇಕಿದೆ ಎಂದರು. 2024-25ನೇ ಸಾಲಿನಲ್ಲಿ ನಡೆದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಲಾಗುವುದು. ಇದರಲ್ಲಿ ಕೃತ್ಯ ಎಸಗಿದವರ ಮಾಹಿತಿ ಕಲೆ ಹಾಕಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವ ಆರೋಪಿಗಳ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಅಂತವರ ವಿರುದ್ಧ ಕೋಟಾ ಕಾಯ್ದೆ, ಆರ್ಮ್ಸ್ ಆಕ್ಟ್, ಗಡೀಪಾರು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗಾಗಲೇ 1700 ರೌಡಿ ಶೀಟರ್ಗಳಲ್ಲಿ 500 ಜನರನ್ನು ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಡಲಾಗಿದೆ. ಹೊಸದಾಗಿ 108 ಜನರನ್ನು ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗಿದೆ ಎಂದು ತಿಳಿಸಿದರು. ಒಬ್ಬ ಸುದೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಭಾಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ಲಿರುವಂಥ ಜ್ಯುವೆಲರಿ ಶಾಪ್ಸ್ಗೆ ಜ್ಯುವೆಲ್ಸನ್ನು ಡೆಲಿವರಿ ಮಾಡಿದ್ದಾನೆ. ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ, ಇವಾಗ ರಿನೋವೇಟ್ ಆಗಿದೆ, ಅದರ ಎದುರಿಗಿರುವಂಥ ರೇಣುಕಾ ಅನ್ನೋ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದಾನೆ. ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯೆ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗಾ ಗಾಡಿಯಲ್ಲಿ ಬಂದಂಥ 3-4 ಜನ ವ್ಯಕ್ತಿಗಳು, ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ, ನಿಮ್ಮ ಹತ್ರ ಇರುವಂಥ ವಸ್ತುಗಳದ್ದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡೀಲಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗನ್ನು ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡಲ್ಲಿ ಇಳಿಸೋಗಿದ್ದಾರೆ ಇಬ್ಬರನ್ನು. ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವ್ರ ಓನರ್ಗಳು ಯಾರಿದ್ದಾರೆ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ 2-3 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮ 3 ಪ್ರತ್ಯೇಕ ತಂಡಗಳು ಆರೋಪಿಗಳನ್ನು ಹುಡುಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಂತ ಹೇಳಿದರು. ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ನಮ್ಮನ್ನು ಗಾಡಿ ಒಳಗೆ ಹತ್ಕೊಳ್ಳಿಕ್ಕೆ ಹೇಳಿದರು ಅಂತ. ಹಾಗಾಗಿ ಪ್ರಕರಣ ತೊಗೊಂಡು ನಾವು ಅತ್ಯಂತ ಗಂಭೀರವಾಗಿ ಭೇದಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಇಲ್ಲ, ಆ ಇಬ್ಬರು ಯಾರು ಅಂದರೆ ಇವರೇ ಯಾರು ವಿಕ್ಟಿಮ್ಸ್ ಇದ್ರಲ್ಲ, ಆ ವಿಕ್ಟಿಮ್ಸನ್ನು ವಿಚಾರಣೆಗೆ, ಯಾಕಂದರೆ ಅವರು ಹೇಳುವಂಥ ಮಾಹಿತಿ ಮತ್ತು ಅವ್ರು ಕೊಡ್ತಿದ್ದಂತಹ ಡೀಟೇಲ್ಸು ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು. ಹಂಗಾಗಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡಲಿಕ್ಕೆ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ. ಯಾಕಂದರೆ ಈ ಥರ ಪ್ರಕರಣಗಳಲ್ಲಿ ಎಷ್ಟೋ ಸಾರಿ ಸುಳ್ಳು ಪ್ರಕರಣ ಕೊಡುವಂಥದ್ದು ಮತ್ತು ಅವ್ರುಗಳೇ ಇನ್ವಾಲ್ವ್ ಆಗಿರುವಂಥದ್ದು ಆ ಥರದ್ದೆಲ್ಲ ಸಾಧ್ಯತೆ ಇದೆ. ಸೊ ಇದರಲ್ಲಿ ಯಾರು ಮಹಾರಾಷ್ಟ್ರ ಮೂಲದ ಒಂದು ಟೀಮ್ ಈ ಕೃತ್ಯವನ್ನು ಎಸಗಿರುವಂಥದ್ದು ನಮಗೆ ಈಗ ಸದ್ಯದ ಮಾಹಿತಿಯಿಂದ ತಿಳಿದು ಬಂದಿದೆ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಲಾಗಿದೆ. ಇಲ್ಲ, ಈಗ ಇನ್ಸಿಡೆಂಟ್ ಆದ ದಿನ ಅವರು ಠಾಣೆಗೆ ಬಂದು ಮಾಹಿತಿ ನೀಡಿದ ತಕ್ಷಣ ನಮ್ಮವರು ಕಾರ್ಯಪ್ರವೃತ್ತರಾಗಿ CCTV ಸೇರಿದಂತೆ ವಾಹನ ಯಾವ ಡೈರೆಕ್ಷನ್ಲಿ ಹೋಗಿದೆ ಅದನ್ನೆಲ್ಲ ಪತ್ತೆ ಮಾಡುವಂಥದ್ದು ಮಾಡಿದ್ದಾರೆ. ಬಟ್ ಅವರು ನಾವು ಬಿಲ್ ತೊಗೊಂಡು ಆಮೇಲೆ ನಮ್ಮ ಯಾರು ಸಂಬಂಧಪಟ್ಟವರಿದ್ದಾರೆ ಅವ್ರಿಗೆ ಮಾತಾಡಿಕೊಂಡು ಮತ್ತೆ ಬರ್ತೀವಿ ಅಂತ 2-3 ದಿನ ಟೈಮ್ ತೊಗೊಂಡು ನಂತರ ಬಂದು FIR ಕೊಟ್ಟಿದ್ದಾರೆ. ಸರ್, ಈಗ ಅಪರ್ಯನ ಏನಾದರೂ ಇನ್ವಾಲ್ವ್ ಆದಾರ? ಯಾರು ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅದು ನೋಡಿ, ಈ ಥರ ಪ್ರಕರಣಗಳಲ್ಲಿ ನನ್ನ ಅನುಭವದಲ್ಲಿ ಯಾವ ಸಾಧ್ಯತೆಯೂ ನಾವು ತಳ್ಳಿ ಹಾಕೋಕ್ಕಾಗಲ್ಲ. ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಹುಬ್ಳಿ ಟೌನಲ್ಲಿ. ಆಗ ಡ್ರೈವರು ಮತ್ತು ಡ್ರೈವರ್ ಜೊತೆ ಇಬ್ಬರು ಬಂದಿದ್ದರು, ಅದರಲ್ಲಿ ಒಬ್ಬ ಇನ್ವಾಲ್ವ್ ಆಗಿದ್ದ. ಸೊ ನಾನು ಭಾಳಷ್ಟು ಈ ಥರ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ಸ್ಪೆಸಿಫಿಕ್ಕಾಗಿ ಇಷ್ಟು ಹಣ ಅಥವಾ ಬಂಗಾರ ಇಟ್ಕೊಂಡು ಮೂವ್ಮೆಂಟ್ ಆಗ್ತಿರುವಂಥದ್ದು ಇಂಟರ್ನಲ್ ಇನ್ಫಾರ್ಮೇಷನ್ ಇಲ್ದಲೇ ಹೊರಗಡೆ ಹೋಗಲ್ಲ. ಹಾಗಾಗಿ ಯಾವ ಸಾಧ್ಯತೆಯೂ ತಳ್ಳಿ ಹಾಕೋಕ್ಕಾಗಲ್ಲ. ನಾವು ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಎರ್ಟಿಗಾ ಕಾರ್ ಡ್ರೈವರು ಸಿಕ್ಕಿದ್ದಾರೆ? ಇಲ್ಲ. ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟು ರೋಡ್ ಹತ್ರ ಮಲ್ಲಿಕ್ ಜಾನ್ ಅಂತ ಒಬ್ಬ 27-28 ವರ್ಷ ವಯಸ್ಸಿನ ಒಬ್ಬ ಹುಡುಗಂದು ಕೊಲೆ ಮಾಡಿದರು. ಆ ಪ್ರಕರಣದಲ್ಲಿ ಈವರೆಗೆ 11 ಜನರ ದಸ್ತಗಿರಿ ಆಗಿದೆ. ಮತ್ತು
ಇನ್ನು ಪ್ರಮುಖ ಆರೋಪಿಗಳಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳನ್ನು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಅದು ಅವ್ರ ಪಾತ್ರ ಕನ್ಫರ್ಮ್ ಆಗಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀವಿ. ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಅವರು ಯಾರು ಅನ್ನೋಂಥದ್ದು ಈಗಷ್ಟೇ ನನಗೆ ಮಾಹಿತಿ ಬಂದಿದೆ. ಅವ್ರ ಪಾತ್ರ ಏನಿದೆ ಅನ್ನೋದು ಕನ್ಫರ್ಮ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭ ಬಂತು ಅಂದರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ನೀಡ್ತೇವೆ.